ಬೀಗ್ರೆ ಕೈ ತೊಳ್ಕೊಂಡು ಬನ್ನಿ, ಊಟ ಮಾಡೋಣ ಬಿಸಿ ಬಿಸಿಯಾಗಿ. ಹಾಂ ಬೀಗ್ರೆ ತೊಳ್ದಿದ್ದೀವಿ. ಸರಿ ಮತ್ತಿನ್ನೇ ಕುರಿ ಕುರಿ ಬೇಗ ಊಟ ಮಾಡೋಣ, ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಮಾಡಿದ್ದೀನಿ. ಜಯಿ ರುಚಿ ರುಚಿಯಾಗಿ ಮಾಡಿದ್ದೆ ತಾನೆ, ಟೇಸ್ಟಾಗಿ. ಮೊನ್ನೆ ನಾನು ಕೈಮಾ ಸಾರು ಹಿಂಗೆ ಮಾಡಿದ್ದೆ, ಮಟನ್ ಕೈಮಾ ಹಂಗಿದ್ಯಾ? ನಿನ್ಕಿಂತ ಒಂದು ಕೈ ಹೆಚ್ಚಿಗೆ ಮಾಡಿದ್ದೀನಕ್ಕ. ತಿಂತಾ ಇದ್ರೆ ಇನ್ನೊಂದ್ಸಲಿ ತಿಂತಾನೆ ಇರಬೇಕು, ಆ ಥರ ಮಾಡಿದ್ದೀನಿ. ನೀನು ಮಾಡಿದ್ದೆ ಮೊನ್ನೆ. ಅಯ್ಯೋ ಏನು ನಿಮ್ಮಿಬ್ಬರದು ಊಟ ಹಾಕೋ ಟೈಮಲ್ಲಿ ನಾನು ಚೆನ್ನಾಗಿ ಮಾಡಿದ್ದೆ ನಾನು ಚೆನ್ನಾಗಿ ಮಾಡಿದ್ದೆ ಅಂತ ಇಬ್ಬರು ಚೆನ್ನಾಗಿ ಮಾಡ್ತೀರಾ. ಹೋಗಿ ಹಾಕೋ ಬರೋಗಿ. ಶಾಂತಿ ಬೇಗ ಬೇಗ ಬಡಿಸ್ಕೊಂಡು ಬಾ. ಹಾಂ ರೀ ಬಡಿಸ್ತಾ ಇದ್ದೀನಿ. ಹೋಗಮ್ಮ ನೀನು ಹೋಗಿ ತಗೋಬಾ. ಅಯ್ಯೋ ತಗೋಬರ್ತಾಳೆ ಇರೋ, ನಾನು ಊಟ ಕೂತ್ಬಿಡ್ತೀನಿ, ನನಗೂ ಹೊಟ್ಟೆ ಸಿತ ಉಂಟು. ಇವ್ರ ಜೊತೆನೇ ಊಟ ಕೂತ್ಬಿಡ್ತೀನಿ. ಹೌದೌದು, ನೀವು ನಮ್ಮ ಜೊತೆನೇ ಕೂತ್ಕೊಳ್ಳಿ, ಊಟ ಮಾಡೋರಂತೆ. ಎಲ್ಲ ಒಟ್ಟಿಗೆ ಊಟ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಈ ಥರ ನಾವಿಬ್ಬರೇ ಊಟ ಮಾಡಿ ಮಾಡಿ ಬೇಜಾರಾಗ್ತಿತ್ತು. ನಿಮ್ಮ ಎಲ್ಲರ ಜೊತೆ ಊಟ ಮಾಡೋದು ನಮ್ಗೆ ಈಗ ಒಂಥರ ಖುಷಿ ಸಿಗ್ತಾ ಇದೆ. ನೀವು ನಮ್ಮ ಜೊತೆಗೆ ಊಟ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಬನ್ನಿ ನಾನು ಬಡಿಸ್ತೀನಿ, ನೀವೆಲ್ಲರೂ ಕೂತ್ಕೊಳ್ಳಿ. ಹೌದೌದು, ಬೆಳಗ್ಗೆಯಿಂದ ಮಾಡಿದೆ ಅಲ್ಲ, ಹೊಟ್ಟೆ ತುಂಬ ಇಸಿತಿದೆ. ನಡೀರಿ ಕೂತ್ಕೊಳ್ಳಿ. ಅಯ್ಯೋ ಈ ಅಣ್ಣವ್ರೆಲ್ಲಾದ್ರು ನನ್ನಿಂದನೇ ಬಂದ್ರಲ್ಲ. ಅಪ್ಪ ಬರ್ತಾರೆ ಬನ್ನಿ, ಅವರೆಲ್ಲೇ ಹೋಗಿರ್ತಾರೆ, ಇಲ್ಲೇ ಬರ್ತಾರೆ ಬನ್ನಿ. ಅಯ್ಯೋ ಬರ್ಲಿ ರೀ, ಏನು ತಡ, ಅವರು ಬಂದ್ಬಿಡ್ಲಿ, ಎಲ್ಲ ಒಟ್ಟಿಗೆ ಊಟ ಮಾಡೋಣ. ಹೌದೌದು, ನಿಮ್ಮ ಅಪ್ಪನವರೆಲ್ಲ ಬಂದ್ಬಿಡ್ಲಿ, ಒಟ್ಟಿಗೆ ಊಟ ಮಾಡೋಣ. ನನಗೆಂತ ಅರ್ಜೆಂಟ್ ಇಲ್ಲಪ್ಪ, ಇವ್ರು ಮಾಡಿ ತಿಂಡಿ ತಿಂದ್ಬಿಟ್ಟು ಹೊಟ್ಟೆ ತುಂಬಿದೆ. ಇನ್ನೂ ಬೇಕಾದರೆ 2 ಗಂಟೆಯಲ್ಲಿ ನಿಧಾನಕ್ಕೆ ತಿನ್ಬೋದು. ಅಷ್ಟು ಚೆನ್ನಾಗಿ ಮಾಡಿದ್ರು, ಜಾಸ್ತಿನೇ ತಿಂದ್ಬಿಟ್ಟೆ. ಈಗ ಮಟನ್ ಸಾರು ಬೇರೆ ಹೆಂಗೆ ಹೋಗಿಸ್ಲಿ ಅಂತ ನೋಡ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಬಿಟ್ಟು ಊಟ ಮಾಡಲಾ ಅಂತ ನೋಡ್ತಾ ಇದ್ದೀನಿ. ಅಯ್ಯೋ ದೊಡ್ಡವ್ರೆ, ಹಂಗೆಲ್ಲ ಯಾಕೆ ಮಾಡ್ತೀರಾ? ಬೇಡ ಬೇಡ, ನೀವು ನಮ್ಮ ಜೊತೆನೇ ಊಟ ಮಾಡಿ. ಹಾಂ ಸರಿ ಸರಿ. ಅಯ್ಯೋ ನೀವು ಇನ್ನೂ ಕೂತ್ಕೊಂಡಿಲ್ವಾ? ಯಾರು ಎಲ್ಲ ಕೂತ್ಕೊಳ್ಳಿ, ನಾನು ತರ್ತಾ ಇದ್ದೀನಲ್ವಾ, ನೀವು ಕೂತ್ಕೊಳ್ರಿ. ನಾನು ನಿನ್ನ ಜೊತೆ ಮಾಡ್ತೀನಿ. ಅಯ್ಯೋ ಬೇಡ ಬೇಡ, ನಾನು ಮತ್ತೆ ಮಾಡ್ತೀನಿ, ನೀವೆಲ್ಲ ಮಾಡಲಿ ಮೊದಲು. ಸರಿ ನಮಗೆಲ್ಲ ಬಡಿಸಿ ನೀನು ಹಾಕೊಂಡು ಬಾ. ಇಲ್ಲೇ ಬನ್ರಿ ಅಲೆ ಅಂದ್ರೆ, ಇಲ್ಲಿ ಜಾಗ ಇದೆ ಬನ್ನಿ. ಇರ್ಲಿ ಪರವಾಗಿಲ್ಲ, ಇಲ್ಲೇ ಕೂರ್ತೀನಿ ಮಾವನವ್ರೆ. ಅದ್ಯಾಕೋ ಕೂರೋಗೋ, ನಿಮ್ಮ ಮಾವನ ಜೊತೆ ಏನಾಗುತ್ತೆ? ಇಲ್ಲಿ ಕೂತ್ಕೋತೀಯಾ? ಎಲ್ಲಿ ಟೇಬಲ್ ಮೇಲೆ? ಹೋಗಲ್ಲಿ ಕೂತ್ಕೋ. ಸರಿ ಸರಿ. ಕೊಡಮ್ಮ ಮೊದಲು ನಿಮ್ಮ ಅತ್ತೆಯವ್ರಿಗೆ. ಅತ್ತೆಯವರೇ ತಗೊಳ್ಳಿ, ನಿಮ್ಮ ತಂದೆ ತಾಯಿ ಕೊಡೋಕು ಫಸ್ಟು, ಆಮೇಲೆ ನಾನು. ಅಯ್ಯೋ ಇರಲಿ, ಎಲ್ಲ ಒಟ್ಟಿಗೆ ಮಾಡೋದಲ್ವಾ, ಇಸ್ಕೊಳ್ಳಿ ಇಸ್ಕೊಳ್ಳಿ. ಎಲ್ಲರಿಗೂ ಬಡಿಸ್ದೆ. ಮಾವನವರೆಲ್ಲಾದ್ರು ಬಂದೇ ಇಲ್ಲ? ಇಲ್ಲೇ ಎಲ್ಲ ಹೊರಗಡೆ ಹೋಗಿರ್ತಾರೆ, ಬರ್ತಾರೆ. ನೀನು ಊಟ ಮಾಡ್ಕೋ. ಹಾಂ ನಾ ಊಟ ಮಾಡ್ತೀನಿ, ನೀವು ಮಾಡಿ ಮಾಡಿ. ಮುದ್ದೆ ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಾ ಹೇಳಿದೆ ಅಲ್ವಾ, ಮುದ್ದೆ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ. ತುಂಬ ಮೆತ್ತಗಿದ್ದಾವೆ. ಮಟನ್ ಸಾರಿಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಯ್ತಾ ಇದೆ. ಹೊಟ್ಟೆ ತುಂಬ ಊಟ ಮಾಡಿ, ಸಂಕೋಚ ಏನು ಬೇಡ, ಆರಾಮಾಗಿ ಊಟ ಮಾಡಿ ನಿಧಾನಕ್ಕೆ. ಎಷ್ಟು ಗಂಟೆ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ತಿನ್ನಿ. ಬೆಳಗ್ಗೆ ನಾಷ್ಟ ಮಾಡ್ಕೊ ಬಂದ್ರೋ ಇಲ್ವೋ? ಅಯ್ಯೋ ಬೆಳಗ್ಗೆ ಹೋಟ್ಲಲ್ಲಿ ನಾಷ್ಟ ಮಾಡ್ಕೊ ಬಂದು ಪಲಾವ್ ತಿನ್ಕೊಂಡೆ. ಇವ್ರು ಇಡ್ಲಿ ತಿಂದರು, ಹೋಟ್ಲಲ್ಲಿ ಮಾಡಿದ್ದು. ಸರಿ ಸರಿ, ನಾಚ್ಕೋಬೇಡಿ, ಆರಾಮಾಗಿ ತಿನ್ನಿ. ಅಯ್ಯೋ ಊಟದ ವಿಷಯದಲ್ಲಿ ಏನು ನಾಚಿಕೆ, ಮಾಮೂಲಿ ಅಲ್ವಾ ಅದಲ್ಲ, ಆರಾಮಾಗಿ ತಿನ್ನೋದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಬೀಗರು, ಅಷ್ಟು ಚೆನ್ನಾಗಿದೆ. ತಿಂತಾ ಇದ್ರೆ ನಾನು ಕೂಡ ಇಷ್ಟು ಚೆನ್ನಾಗಿ ಮಾಡೋದಿಲ್ಲ ಬೀಗ್ರೆ. ಹೌದು, ನಾನು ಮಟನ್ ಸಾರೆಲ್ಲ ತುಂಬ ಚೆನ್ನಾಗಿ ಮಾಡ್ತೀನಿ. ನಿಮಗೆ ಗೊತ್ತಾ, ಏನು ಕೊಟ್ಟರು ನಾನು ಅಷ್ಟು ಟೇಸ್ಟಾಗಿ ಬರುತ್ತೆ ನನ್ನ ಕೈಲಿ, ಅಷ್ಟು ಚೆನ್ನಾಗಿ ಬರುತ್ತೆ. ಮಟನ್ ಸಾಂಬಾರಾಗಲಿ ಚಿಕನ್ ಸಾಂಬಾರಾಗಲಿ. ಇವಾಗ ಇದು ತಿನ್ನೋಡಿ, ಸ್ವಲ್ಪ ಅದು ಇದು ಮಾಡಿದ್ದೀನಿ, ಇದು ಗ್ರೇವಿ, ಇದಕ್ಕೆ ಚಿಕನ್ ಗ್ರೇವಿ ಒಂದು ಸ್ವಲ್ಪ ಅನ್ನಕ್ಕೆ ಅದು ತಿನ್ನೋಡಿ, ಅದು ಹೆಂಗಿರುತ್ತೆ ನೋಡಿ. ಅಯ್ಯೋ ಇಷ್ಟೆಲ್ಲ ಮಾಡಿದ್ದೀರಾ, ಮಟನ್ ಸಾರು ಚಿಕನ್ ಸಾರು ಮುದ್ದೆ ಅನ್ನ. ಅಯ್ಯೋ ಇಷ್ಟೆಲ್ಲ ಟೈಮ್ ತೊಗೊಂಡಿದ್ದೀರಲ್ಲ. ಅದರಲ್ಲೇನಿದೆ, ನೀವು ಬರೋದೇ ಅಪರೂಪ, ತಿನ್ನಿ, ಪರವಾಗಿಲ್ಲ. ಏನು ನಾನು ಮಾಡಿದ ಅಡುಗೆ ಚೆನ್ನಾಗಿದೆ ಅಂದಲ್ಲ, ಸಾಕು. ಹ್ಞೂ ಅಮ್ಮ, ಇವತ್ತು ನೋಡಿ ಚೆನ್ನಾಗಿ ಮಾಡಿದ್ಯಾ. ಸದ್ಯ ಎಲ್ಲಿ ಹಾಳು ಮಾಡ್ಬಿಡ್ತೀಯೋ ಮಟನ್ ಅಂತ ಅನ್ಕೊಂಡಿದ್ದೆ. ನಾನು ಯಾಕೆ ಹಾಳು ಮಾಡಲಿ, ನಾನು ಚೆನ್ನಾಗೇ ಮಾಡ್ತೀನಿ ಮೊದಲಿಂದ. ಸುಮ್ಮನೆ ತಮಾಷೆ ಮಾಡಿದೆ. ನಾಚ್ಕೋಬೇಡಿ, ಏನೇನು ಬೇಕು ಅದೆಲ್ಲ ಹಾಕಿಸ್ಕೊಳ್ತೀನಿ. ಮುದ್ದೆ ಇನ್ನೂ ಮಾಡಿಟ್ಟಿದ್ದೀನಿ, ಯಾಕಂದರೆ ಮಟನ್ ಸಾರಿಗೆ ಮುದ್ದೆನೇ ಚಂದ ಅಂತ ಹೇಳ್ಬಿಟ್ಟು ಒಂದು 2 ಮಾಡಿದ್ದೀನಿ. ನನಗಂತೂ ಮಟನ್ ಸಾರಿಗೆ 2 ಮುದ್ದೆ ತಿಂದ್ಬಿಡ್ತೀನಿ, ಅನ್ನ ತಿನ್ನೋದಿಲ್ಲ ನಾನು. ಹೌದೌದು, ನಮ್ಮ ಯಜಮಾನ್ರಿಗಂತ ಡೈಲಿ ಮುದ್ದೆ ಮಾಡಬೇಕು. ಏನೇ ಸಾರಾಗಲಿ ಅದಕ್ಕೆ ಮುದ್ದೆ ಬೇಕು. ಈಗ ತರಕಾರಿ ಸಾರಾಗಲಿ ಅದಕ್ಕೂ ಮುದ್ದೆ ಬೇಕು. ಉಪ್ಸಾರಂತೂ ಉಪ್ಸಾರಿಗೂ ಅದು ಇದು ಜಾಸ್ತಿ ಅಲ್ಲ ನಮ್ಮ ಕಡೆ. ಅದೇ ಮುದ್ದೆ ಇಲ್ಲದೆ ತಿನ್ನೋದೇ ಇಲ್ಲ. ಅನ್ನನೂ ಇರಬೇಕು, ಲಾಸ್ಟಿಗೆ ಮುದ್ದೆನೂ ಮಾಡಬೇಕು. ಇದಂತೂ ತಪ್ಪದೇ ಇಲ್ಲ. ಹೌದಾ, ಡೈಲಿ ತಿನ್ನೋಕ್ಕಾಗಲ್ಲ ಮುದ್ದೆ, ಆದರೆ ಈ ಥರ ವಾರದಲ್ಲಿ ಒಂದ್ಸಲ ಎಲ್ಲ ಮುದ್ದೆ ಮಾಡಿದ್ರೆ ಈ ಮಟನ್ ಸಾಂಬಾರಿಗೆಲ್ಲ ತಿನ್ಬೋದು. ತರಕಾರಿ ಸಾರಿಗೆಲ್ಲ ತಿನ್ನೋಕ್ಕಾಗಲ್ಲ. ಈ ಶಾಂತಿನೂ ಒಂದ್ಸಲಿ ಉಪ್ಸಾರೆಲ್ಲ ಮಾಡ್ತಾ ಇರ್ತಾಳೆ ಒಂದೊಂದ್ಸಲಿ. ಉಪ್ಸಾರು ಅಂತ ನಾನು ಇದೇ ಫಸ್ಟ್ ಅವಳು ಬಂದಮೇಲೆ ನೋಡ್ತಾ ಇರೋದು ಉಪ್ಸಾರು ಅದು ಇದು ಅಂತ. ಹಾಂ, ನಿಮ್ಮ ಕಡೆ ಉಪ್ಸಾರೆಲ್ಲ ಮಾಡೋದಿಲ್ಲ ಅಲ್ಲ, ಅದಕ್ಕೆ ನಿಮಗೆ ಗೊತ್ತಿಲ್ಲ. ನಮ್ಮ ಸೈಡೆಲ್ಲ ಉಪ್ಸಾರು ಈ ಮಟನ್ ಸಾರು ಥರನೇ, ಉಪ್ಸಾರು ಬೇಕೇ ಬೇಕು. ಮಟನ್ ಸಾರು ಇಲ್ಲ ಅಂದರೆ ಉಪ್ಸಾರು ಮಾಡಬೇಕು. ಹೌದೌದು, ಸ್ವಲ್ಪ ಖಾರ ಜಾಸ್ತಿ ಆಯಿತಾ? ಅಯ್ಯೋ ಹಂಗೇನಿರಲ್ಲ, ಸರಿ ಇದೆ. ಅಲ್ಲ ಮೂಗು ಸ್ವಲ್ಪ ಎಳಿತಾ ಇದ್ದೀರಲ್ಲ ಅದಕ್ಕೆ. ಅಯ್ಯೋ ಹಾಗೇನಿಲ್ಲ, ತಿನ್ನುವಾಗ ಎಲ್ಲ ಸಾಂಬಾರಲ್ಲೂ ಹಂಗೆ ಬರುತ್ತೆ ನನಗೆ. ಈಗ ಸ್ವಲ್ಪ ಖಾರ ಇದ್ರೆ ಅಂತಲ್ಲ, ಖಾರ ಇಲ್ಲದ ಹೋದ್ರೂ ಹಂಗೆ ನನಗೆ ಮೂಗಲ್ಲಿ ಸ್ವಲ್ಪ ಎಳಿತಾ ಇರ್ತೀನಿ. ಸಾಂಬಾರು ಹಾಕ್ಲತ್ತೇವ್ರೆ ನಿಮಗೆ? ಅಯ್ಯೋ ಬೇಡ ಬೇಡ, ಇದು ಮೂಳೆ ಅಗ್ಯಾಕಾಯ್ತಲ್ಲ, ನನಗೆ ಮೆತ್ತೆ ಸ್ವಲ್ಪ ಹಾಕಬೇಕಿತ್ತು. ನೀನು ಮೂಳೆ ಹಾಕಿದ್ಯಾ? ಇದು ಅಗ್ಯಾಕೆ ಆಯ್ತಲ್ಲ ನೋಡು. ಅಯ್ಯೋ ಅತ್ತವ್ರೆ, ಬೇರೆ ಪೀಸ್ ಹಾಕೊಂಡು ಬರಲಾ? ಹಂಗತ್ತೆ ಇದನ್ನ ಬಿಟ್ಬಿಡಕ್ಕಾಗುತ್ತಾ? ಇಲ್ಲ ಇಲ್ಲ, ತಿಂತೀನಿ ಬಿಡು, ಬಿಡಿಸ್ಕೊಂಡು ಆರಾಮಾಗಿ. ನೀನಕ್ಕ ಮಟನ್ ಮೂಳೆ ಬಿಡ್ತಾ ಇದೆಯಾ? ಬಾ, ನಿಮಗೆ ಗೊತ್ತಾ, ಇವರು ಮಟನ್ ಮೂಳೆ ಸಹ ಬಿಡ್ತಾಯಿತ್ತಿಲ್ಲ, ಹಂಗೆ ತಿಂತಾಯಿದ್ರು ಮಟನ್ ಎಲ್ಲ. ಅವಾಗ ತಿಂತಿದ್ದೆ, ಇವಾಗ ತಿನ್ನೋಕ್ಕಾಗುತ್ತಾ? ಅಲ್ಲೆಲ್ಲ ಉದುರೋಗಿದೆ. ಮೆತ್ತಗಿರೋದನ್ನ ಕಡಿಯೋದು, ಇಲ್ಲಾಂದರೆ ಸೈಡಿಗೆ ಇಟ್ಬಿಡೋದು. ವಯಸ್ಸಾದ್ಮೇಲೆ ಹಂಗೇನೆ, ಅಲ್ಲೂ ಜಾಸ್ತಿ ಕಡಿಯೋಕೆ ಹೋದರೆ ಮುರಿದೋಗ್ಬಿಡ್ತದೆ. ಅದಕ್ಕಿಂತ ನಾವು ಮೆತ್ತಗಿರೋದೇ ತಿಂದರೆ ವಾಸಿ. ಹೌದು ನೋಡಿ, ಅವಳಿಗೂ ವಯಸ್ಸಾಗಲಿ, ಈಗ ಒಂಚೂರು ವಯಸ್ಸಾಗಿದ್ದಾಳೆ, ಇನ್ನೊಂಚೂರು ಆಗಲಿ, ಆಗ ಅವಳಿಗೆ ಗೊತ್ತಾಗುತ್ತೆ.
ಇವರು ಹಂಗೇನೆ, ಇವ್ರು ಜಾಸ್ತಿ ಗಟ್ಟಿ ಮೂಳೆ ಎಲ್ಲ ತಿನ್ನೋದಿಲ್ಲ. ಮೂಳೆ ಏನಾದರೂ ಇದ್ರೆ ಜಾಸ್ತಿ ನನಗೆ ಹಾಕ್ಬಿಡ್ತಾರೆ. ಅವರು ಸ್ವಲ್ಪ ಮೆತ್ತಿಗೆ ತಿಂತಾರೆ, ಅವ್ರಿಗೂ ಸ್ವಲ್ಪ ವಯಸ್ಸು ಆಯ್ತಾ ಉಂಟಲ್ಲ. ಹೌದೌದು. ಶಾಂತಿ ನಿಮ್ಮ ಅಪ್ಪ ಅಮ್ಮನಿಗೆ ಏನು ಬೇಕು ಕೇಳು ಕೇಳು. ಅಮ್ಮ, ಸಾಂಬಾರು ತರಲಾ? ಅಯ್ಯೋ ಬೇಡ ಬೇಡ, ಇದು ಖಾಲಿ ಮಾಡ್ತೀನಿ. ಅತ್ತೆಯವ್ರಿ ನಿಮಗೆ? ನನಗೂ ಏನು ಬೇಡ, ಇರು ಇದು ಖಾಲಿ ಮಾಡ್ತೀನಿ ನಾನು. ಹೋಗಿ ಅನ್ನ ತಗೊಬರ್ತೀನಿ ರೀ. ನಮ್ಮ ಶಾಂತಿನೂ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಏನು ಅಡುಗೆ ಮಾಡ್ತಾಳೋ ಇದು? ಅಡುಗೆ ಮಾಡ್ತಾಳೆ. ಅಂಥ ಟೇಸ್ಟ್ ಇರುತ್ತೆ ಈ ಮಟನ್ ಸಾರ್ಕಿಂತ. ಅವಳು ಮಾಡೋ ಮಸೊಪ್ಪು ಸಾಂಬಾರು ಇದೆ ಅಲ್ಲ, ಅಂಥ ಟೇಸ್ಟ್ ಮಾಡಿದ್ಲು. ಮೊನ್ನೆ ತಿಂತಾ ಇದ್ರೆ 2 ಸಲ 3 ಸಲ ಹಾಕೊಂಡು ತಿನ್ಬೋದು. ನಾನೇನು 3 ಸಲ ಹಾಕೊಂಡು ತಿಂದಿದ್ದೀನಿ. ಉಪ್ಪಿನಕಾಯಿ ಮತ್ತು ಮಸೊಪ್ಪು ಸಾಂಬಾರು ಅನ್ನ ಅನ್ಕೊಂಡು. ಏನು ಚೆನ್ನಾಗಿ ಮಾಡ್ತಾಳೆ ಗೊತ್ತಾ ಮಸೊಪ್ಪು ಸಾಂಬಾರು. ನಾಳೆ ಮಾಡ್ಸಂತ ತಡಿ. ಮಸೊಪ್ಪು ಸಾಂಬಾರಾ? ಹೌದಾ? ನಿಮಗೆ ಗೊತ್ತಿಲ್ವಾ? ನೀವೆಲ್ವಾ ಕಳಿಸಿರೋದು? ಇಲ್ಲಪ್ಪ, ನಾನು ಕಳಿಸಿಲ್ಲ, ಅವಳೇ ಕಲ್ತ್ಕೊಂಡ್ಲು. ಇಲ್ಲ ಅವ್ರ ಅತ್ತೆಯವ್ರು ಕಳಿಸಿರ್ಬೇಕು. ನಾನೇ ಕಳಿಸಿದ್ದು. ಅಂದರೆ ನೀವು 3 ಸೈಡ್ ಎಲ್ಲ ಮಾಡಲ್ವಾ? ಮತ್ತೆ ಹೆಂಗೆ ಕಲ್ತ್ಕೊಳ್ಳಿ ಇಷ್ಟು ರುಚಿಯಾಗಿ? ಇಲ್ಲ ನನಗೆ ಗೊತ್ತೇ ಇಲ್ಲ ಈ ಸಾರು ಮಸೊಪ್ಪು ಸಾಂಬಾರು ಹೆಂಗೆ ಮಾಡೋದು ಅಂತ. ಕೇಳಿದ್ದೀನಿ ಅಂದರೆ ಮಾಡೋ ಗೊತ್ತಿಲ್ಲ. ಇದೇ ನೋಡ್ತಾ ಇದ್ದೀನಿ. ಶಾಂತಿ ಮಾಡಿದ್ದ? ನಾನೇ ಕಲಿಸ್ಕೊಟ್ಟಿದ್ದೆ ಅವಳಿಗೆ ಮಸೊಪ್ಪು ಸಾಂಬಾರು. ಈ ಕಡೆ ಎಲ್ಲ ಜಾಸ್ತಿ ಮಾಡೋದಲ್ವಾ, ನಾನೇ ಕಲಿಸ್ಕೊಟ್ಟಿದ್ದೀನಿ. ಆದರೆ ಜೈ, ನೀನು ಮಾಡ್ತೀಯಾ? ಇಷ್ಟು ವರ್ಷದಿಂದ ಮಾಡಿದ್ದು ನಾನು ತಿಂದಿದ್ದೀನಲ್ಲ, ಇಷ್ಟು ಟೇಸ್ಟಾಗಿ ಬರೋದಿಲ್ಲ. ಅವಳು ಹೆಂಗೆ ಮಾಡ್ತಾಳೆ ಗೊತ್ತಾ? ಒಬ್ರೊಬ್ರು ಕೈಗುಣ ಹಂಗೇನೆ. ಆದರೆ ಅವ್ರ ಅತ್ತೆಯವ್ರು ತೋರಿಸ್ಕೊಟ್ಟಿರ್ತಾರಲ್ವ, ಅದು ಒಬ್ರೊಬ್ರು ಕೈಗುಣ ಅಂತ ಹಿಂಗೆ ಬಂದ್ಬಿಟ್ರೆ ಅದು ಟೇಸ್ಟಾಗಿ ಅದು ಏನೇ ಮಾಡಿದ್ರು ಅವರು ರುಚಿಯಾಗಿರುತ್ತೆ. ಹೌದೌದು, ಅದೇ ಸರಿನೇ. ಕೈಗುಣ ಚೆನ್ನಾಗಿದ್ದರೆ ಅದು ಚೆನ್ನಾಗಿ ಆಗೋಗ್ಬಿಡುತ್ತೆ ಸಾಂಬಾರು. ನಾವೀಗ ಎಷ್ಟೇ ಚೆನ್ನಾಗಿ ಮಾಡಲಿ ಅದು ಸರಿ ಬರೋದಿಲ್ಲ. ಅತ್ತೆಯವ್ರೆ ಅನ್ನ ಬಡಿಸ್ಲಾ? ಇರು ಸ್ವಲ್ಪ ಮುದ್ದೆ ಇದೆ, ನಿಮ್ಮ ಅಮ್ಮ ಅಪ್ಪಗೆ ಎಲ್ಲರಿಗೂ ಬಡಿಸ್ಕೊಬಾರ. ನಿಮಗೆ ಹಾಕ್ಲಾ ಅತ್ತೆಯವ್ರೆ? ಬೇಡ ಬೇಡ, ನಾನು ಮುದ್ದೆನೇ ಸಾಕು, ಇದೇ ಖಾಲಿ ಮಾಡ್ತೀನಿ. ಅನ್ನ ಬೇಡ, ಸ್ವಲ್ಪ ಹಾಕ್ತೀನಿ ಸ್ವಲ್ಪ. ಅಯ್ಯೋ ಬೇಡಮ್ಮ, ನಾನು ನಿಮ್ಮ ಅಮ್ಮ ಕೊಟ್ಟಿದ್ದು ತಿಂಡಿಗಳೆಲ್ಲ ತಿಂದೆಲ್ಲ, ಹೊಟ್ಟೆ ತುಂಬ ಹೋಗಿದೆ. ಇದು ಖಾಲಿ ಮಾಡಬೇಕು ಅಂತ ಇದನ್ನ ಖಾಲಿ ಮಾಡಿಬಿಡ್ತೀನಿ, ವೇಸ್ಟ್ ಆಗುತ್ತೆ. ಬೇಡ, ಸಾಯಂಕಾಲ ಬೇಕಾದ್ರೆ ತಿಂತೀನಿ ನೋಡು. ಅಯ್ಯೋ ಹಾಕಿಸ್ಕೊಳ್ಳಿ, ಸ್ವಲ್ಪ ಹಾಕಿಸ್ಕೊಳ್ಳಿ. ಅದ್ಯಾಕೆ? ಇಲ್ಲ ರೀ, ನೀವು ಕೊಟ್ಟಿರೋ ತಿಂಡಿಗಳೆಲ್ಲ ತಿಂದು ಹೊಟ್ಟೆ ತುಂಬಿದೆ. ಈಗಂತೂ ಹೊಟ್ಟೆ ಪ್ಲೇಸೇ ಇಲ್ಲ, ಇದು ತಿಂದು ಮುಗಿಸ್ಬಿಡ್ತೀನಿ. ತೇವ್ರೆ ಸ್ವಲ್ಪ ಹಾಕು, ಸ್ವಲ್ಪ ಜಾಸ್ತಿ ಹಾಕ್ಬೇಡ ಹೇಳಿದ್ದೀನಿ. ತೇವ್ರೆ ಸ್ವಲ್ಪನೇ ಬಡಿಸ್ತೀನಿ. ಸಾಕು. ಸಾಂಬಾರು? ಅಯ್ಯೋ ಬೇಡ, ಇಲ್ಲೇ ತುಂಬ ಹಾಕಿದ್ಯಾ ರೀ. ನಿಮ್ಗೇನಾದ್ರು ತರಲಾ ಸಾಂಬಾರು? ಬೇಡ ಜಾಸ್ತಿನೇ ಹಾಕಿದ್ಯಾ? ಅಪ್ಪ ನಿಂಗೆ? ಬೇಡಮ್ಮ ಬೇಡ. ಹಾಕು, ಅದ್ಯಾ ಕೇಳ್ತೀಯಾ? ಹೋಗಿ ಸಾಂಬಾರು ತಂದು ಹಾಕು, ಕೇಳ್ತಾರಾ? ಇಲ್ಲ ಜಾಸ್ತಿನೇ ಹಾಕಿದಾಳೆ, ಬೇಡ. ಅತ್ತೆಯವ್ರೆ ಸ್ವಲ್ಪ ಜಾಸ್ತಿ ಏನಾಕಲ್ಲ, ಇಷ್ಟೇ ಹಾಕ್ತೀನಿ. ಸ್ವಲ್ಪ ಮುದ್ದೆ ತಿಂದ್ಮೇಲೆ ಅನ್ನ ತಿನ್ಬೇಕಂತೆ, ಸ್ವಲ್ಪ ಅದಕ್ಕೋಸ್ಕರ ಹಾಕ್ತೀನಿ ಸ್ವಲ್ಪ. ಶಾಂತಿ, ನಿನಗೆ ಗೊತ್ತಾಯ್ತಲ್ಲ, ನನಗೆ ಹೊಟ್ಟೆ ತುಂಬ ಹೋಗಿದೆ ಅಮ್ಮ, ನನ್ನ ಕೈಲಿ ಆಯ್ತಾ ಇಲ್ಲ. ಇದೇ ಬಿಟ್ಬಿಡಂಗಿದ್ದೀನಿ. ನಿಮ್ಮ ಅತ್ತೆ ಇಷ್ಟು ಚೆನ್ನಾಗಿ ಮಾಡಿದಾಳೆ ಅಂತ ತಿಂತಾ ಇದ್ದೀನಿ. ಬೇಡಮ್ಮ ಶಾಂತಿ, ಸಾಕಾಗ್ಬಿಟ್ಟಿದೆಮ್ಮ, ಬೇಡ. ಇನ್ನೊಂದ್ಸಲಿ ಸಾಯಂಕಾಲ ಹಾಕಿಸ್ಕೊತೀನಿ, ನಾನೇ ಬೇಕಾದ್ರೆ ಕೇಳಲ್ವಾ? ನನಗೀಗಂತೂ ಹೊಟ್ಟೆ ತುಂಬಿಟ್ಟಿದೆ, ನಾನು ಸ್ವೀಟ್ ಎಲ್ಲ ತಿಂದೆಲ್ಲ ಆಯ್ತಾಯಿಲ್ಲ. ಅಯ್ಯ ಹಾಕಿಸ್ಕೊಕ ಹೋಗ್ಲಿ. ನೋಡಿ ನಿಮ್ಮ ಅತ್ತೆಗೆ ಬೇಕಂತ ಕೇಳೋಗು. ಅಯ್ಯಯ್ಯೋ ನನಗೆ ಬೇಡಪ್ಪ. ಒಂದು ಕೆಲಸ ಮಾಡು, ಎಲ್ಲರಿಗೂ ಸಾಕನ್ಸುತ್ತೆ, ನೀನು ಹಾಕೋ ಬಂದ್ಬಿಡು, ಹೋಗಿ ಊಟ ಮಾಡು. ಸರಿ ಅತ್ತವ್ರೆ. ಅಯ್ಯ ನೀ ಮುದ್ದೆ ತಿನ್ನಲ್ವಾ ಶಾಂತಿ? ಅಯ್ಯೋ ಇಲ್ಲ ಅತ್ತವ್ರೆ, ನನಗೆ ಮುದ್ದೆ ತಿನ್ನಕ್ಕಾಗಲ್ಲ. ಮುದ್ದೆ ತಿನ್ಬೇಕಮ್ಮ, ಮುದ್ದೆ ತಿನ್ನೋದಾದ್ರೆ ಹೆಂಗೆ? ಅವಳು ಇಲ್ಲೂ ಕಲ್ತಿಲ್ವಾ? ನಾನೇನೋ ಇಲ್ಲಿ ಕಲ್ತಿರ್ತಾಳೆ ಅನ್ಕೊಂಡೆ. ಇಲ್ಲೂ ಮುದ್ದೆ ತಿಂತಾ ಇಲ್ವಾ? ಎಲ್ಲಿ ಮುದ್ದೆ ತಿನ್ಬೇಕು ನಿಮ್ಮ ಮಗಳು? ನಮಗೂ ಮುದ್ದೆ ಮಾಡ್ಕೊಡೋದಿಲ್ಲ, ಅವಳು ಮುದ್ದೆ ತಿನ್ನೋದಿಲ್ಲ. ಅಯ್ಯೋ ಹುಡುಗಿ, ಸಣ್ಣದ್ರಿಂದ ತಿನ್ನಲ್ವಾ ಇವಳು? ಮುದ್ದೆ ಮುಟ್ಟೋದೇ ಇಲ್ಲಕ್ಕ, ಎಷ್ಟು ಹೇಳಿದ್ರು ಕೇಳೋದಿಲ್ಲ ಮುದ್ದೆ ತಿನ್ನು ಅಂತ, ಗಟ್ಟಿ ಇರ್ತೀಯ ಅಂತ. ಮುದ್ದೆ ತಿನ್ನೋದಿಲ್ಲ. ಅಯ್ಯೋ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ನನ್ನ ಶಾಂತಿ ಮುದ್ದೆ ತಿಂತಾಳೋ ಇಲ್ವೋ ಅಂತ. ಪಾಪ ಇವಾಗೆಲ್ಲ ತಿಳ್ಕೊಬೇಕು. ಇನ್ನು ಸ್ವಲ್ಪ ಪಡಿಸ್ಲಾ ನಿಮಗೆ? ಬೇಡ ನೀವು ಊಟ ಮಾಡಿ ಆರಾಮಾಗಿ. ಅಯ್ಯೋ ಶಾಂತಿ, ನಾನು ಮಾಡಿದ ಕೈಮಾ ಸಾರು ಇತ್ತಲ್ವಾ, ಹಾಕೊಡೋದಲ್ವೇನೆ? ಅದು ಅತ್ತೆಯವ್ರೆ ಸ್ವಲ್ಪನೇ ಇತ್ತಲ್ಲ ಅಂತ ಹೇಳ್ಬಿಟ್ಟು ಬೇಡ ಅಂತ ಬಿಟ್ಟು ಬಂದೆ. ಸ್ವಲ್ಪ ಅಂದರೆ ಒಂದಿಬ್ಬರಿಗೆ ಆಗಷ್ಟು ಇತ್ತಿಲ್ವಾ ನಿಮ್ಮ ಅಪ್ಪ ಅಮ್ಮಂಗೆ ಆಗಷ್ಟು? ಇಲ್ಲ ಅತ್ತೆಯವ್ರೆ. ಹೌದಾ? ಖಾಲಿ ಆಗೋಯ್ತಾ? ಬಿಡು ಹೋಗ್ಲಿ. ಯಾಕ್ರಿ ಇನ್ನು ಸ್ವಲ್ಪ ಬಡಿಸ್ಕೋಬೇಕಿತ್ತಲ್ಲ? ಅಯ್ಯೋ ಸಾಕಾಯ್ತಪ್ಪ. ಮಗಳ ಈ ಪ್ಲೇಟಲ್ಲಿ ಇಡ್ಲಿ ಅಮ್ಮ, ಈಚೆ ಕಡೆ ಮುಂದ್ಗಡೆ ಹಾಕ್ಬಿಡು ತೊಳೆಯೋ ಜಾಗದಲ್ಲಿ. ಸರಿ. ಶಾಂತಿ ಸ್ವಲ್ಪ ಅನ್ನ ಬಡಿಸ್ಲಾ? ಅಯ್ಯೋ ಬೇಡ ಇದೇ ಸಾಕು. ನೋಡಿದಿರ ಇಷ್ಟೇ ಹಾಕೋ ಬಂದಿದ್ಯಾ ಮಗು ತಿನ್ನಂಗೆ? ನಿಮ್ಮ ಅಮ್ಮನವ್ರು ಏನು ಅನ್ಕೊಳ್ಳಲ್ಲ? ಇಲ್ಲ, ನಾನು ಇಷ್ಟೇ ತಿನ್ನಕ್ಕಾಗೋದು ನನಗೆ. ಸರಿ ಊಟ ಮಾಡು, ಎಲ್ಲಡಿಕೆ ತಂದ್ಕೊಡು, ಊಟ ಮಾಡಿಬಿಟ್ಟು ಅಮ್ಮ ಅಪ್ಪ ಎಲ್ಲ ಹಾಕೊಳ್ತಾರೆ. ಅತ್ತೆಯವ್ರೆ ಎಲ್ಲಡಿಕೆ ಹಾಕ್ತೀರಲ್ವ ನೀವು? ಹಾಕ್ತೀನಿ, ಅಂದರೆ ಈ ಥರ ಮಟನ್ ಸಾಂಬಾರು ಚಿಕನ್ ಸಾಂಬಾರು ಈ ಥರ ಇದ್ದಾಗ ಒಂದು ಟೈಮ್ ಹಾಕ್ತೀನಿ. ಅಣ್ಣವರು ನೀವು? ನಾನು ಕೂಡ ಹಾಕ್ತೀನಿ ಈ ಥರ ಚಿಕನ್ ಸಾರು ಮಟನ್ ಸಾರು ಇದ್ದ ದಿನ ಮಾತ್ರ. ಒಳ್ಳೇದು, ಈ ಥರ ರೂಢಿ ಮಾಡ್ಕೋಬೇಕು. ಯಾಕಂದರೆ ಒಂದ್ಸಲ ಆದರೂ ಎಲ್ಲಡಿಕೆ ತಿನ್ನಬೇಕು. ನಿಮ್ಮ ಮೊನ್ನೆ ಮಗಳಿಗೆ ಹೇಳ್ದಪ್ಪ ಒಂದು ತಿನ್ನು ಅಂತ, ತಿನ್ನಿಲ್ಲ ಅವಳು, ಬೇಡ ಅನ್ಲಿ. ಈಗದು ಮಕ್ಕಳಿಗೆ ರೂಢಿ ಇರಲ್ಲ ಅದೆಲ್ಲ. ಅಯ್ಯೋ ಸ್ವಲ್ಪನೇ ತಿನ್ನಲ್ಲ ಹುಡುಗಿ, ಸಾಕಾಯ್ತೇನೆ. ಹೂವತ್ತವ್ರೆ ಎಲ್ಲಡಿಕೆ ತರ್ತೀನಿ ರೀ. ತಗೋಬಾ, ಹೊರಗಡೆ ಕೂತ್ಕೊಂಡು ತಿನ್ನೋಣ ನಡೀರಿ, ಎಲ್ಲರೂ ಒಳಗಡೆ ಚೆನ್ನಾಗಿ ಗಾಳಿ ಬೀಸ್ತಾ ಇರ್ತವೆ. ಅಲ್ಲ ಅಣ್ಣವ್ರು ಇನ್ನೂ ಬಂದಿಲ್ಲಲ್ಲ, ಎಲ್ಲೋದ್ರು? ಇಲ್ಲೇ ಇದ್ರು. ಅಯ್ಯೋ ಈಗ ಕಾಫಿ ಸೀಸನ್ ಅಲ್ವಾ, ಕಾಪಿ ಗಿಪಿಗಳು ಬಂದಿರ್ತಾವಂತ ತೋಟಗಳಕ್ಕೆ ಹೋಗಿರ್ಬೇಕು ನೋಡಕ್ಕೆ. ಓ ಹೌದಾ, ಸರಿ ಆಯ್ತು, ನೋಡಕ್ ಬನ್ನಿ ಅದು ಎಲ್ಲಿಂದ. ಎಲ್ಲಡಿಕೆ ಬಟ್ಲೆ ತಗೋಬಾ ಶಾಂತಿ. ತಗೋಬರ್ತೀನಂತೆ. ಶಾಂತಕ್ಕ, ನಮ್ಮ ಅಪ್ಪ ಅಮ್ಮ ನೋಡಿದ್ರ ಖುಷಿ ಆಯ್ತಾ?
ನನಗೆ ಖುಷಿ ಆಗಿದ್ದ ನಿನಗೆ ತುಂಬಾ ಖುಷಿ ಆಗಿರ್ಬೇಕಲ್ಲ. ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ನನ್ನ ಜೊತೆ ಮಾತಾಡೋಕ್ಕೆ ಟೈಮ್ ಇಲ್ಲ ನಿಂಗೆ. ಹೌದು ಶಾಂತಕ್ಕ, ಬೆಳಗ್ಗೆ ಬಂದ್ರಿ ಹಂಗೆ ಓಡೋದ್ರಿ, ಮತ್ತೆ ಅಮ್ಮ ಇರತ್ತಿಗೆ ಬಂದ್ರಿ, ಅವಾಗಲೂ ಮಾತಾಡೋಕ್ಕಾಗಿಲ್ಲ. ಆಗ್ಲಿಂದ ಜೊತೆಗೆ ಇದ್ದೀರಾ, ಕಣ್ಮುಂದೆ ಇದ್ರೂ ಮಾತಾಡೋಕ್ಕಾಗ್ತಾಯಿಲ್ಲ ಶಾಂತಕ್ಕ, ಬೇಜಾರು ಮಾಡ್ಕೋಬೇಡಿ. ಇಲ್ಲಮ್ಮ, ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ, ಈ ಸಂತೋಷ ದಿನಕ್ಕೋಸ್ಕರ ತಾನೇ ಕಾಯ್ದಿದ್ದು. ಎಲ್ಲ ನಿಮ್ಮಿಂದ ಅಕ್ಕ. ನಮ್ಮ ಅತ್ತೆಯವರು ಕೂಡ ಚೆನ್ನಾಗಿ ಮಾತಾಡ್ಸಿದ್ರು ನಮ್ಮ ಅಪ್ಪ ಅಮ್ಮನ, ತುಂಬ ಖುಷಿ ಆಯಿತು. ಚೆನ್ನಾಗಿ ಮಾತಾಡ್ಸಿಲ್ಲ ಬಿಡ್ತಾ ಇದ್ನ ಅವಳನ್ನ. ನೀವಿದ್ರಿ ಅಂತ ನನಗೆ ತುಂಬ ಧೈರ್ಯ ಇತ್ತು. ಅಲ್ಲೇ ಇಟ್ಟಿದ್ದೀನಲ್ಲ ಎಲ್ಲರಿಗೆ, ಯಾಕಮ್ಮ ಶಾಂತಿ ಸಿಕ್ಕಿಲ್ವಾ? ಸಿಕ್ಕಿಲ್ಲ ಶಾಂತಿ? ಸಿಕ್ತು ಬಂದೆ ಶಾಂತಕ್ಕ, ನಾನು ಮತ್ತೆ ಮಾತಾಡ್ತೀನಿ. ಸರಿ, ಹೋಗು ಹೋಗು.